ಲಾಠಿ ಚಾರ್ಜ್ ಮಾಡಿಬಿಟ್ಟು ಪಂಚಮಸಾಲಿಗಳ ಕೆಂಗಣಿಗೆ ಗುರಿ ಆಯ್ತಾ ಏನಂತ ಅನಿಸ್ತಾ ಅವರು ಯಾವುದೇ ಒಂದು ಗಲಾಟೆ ಮಾಡಿರಲಿಲ್ಲ. ಹೌದು ಹೌದು ವಿನಾಕಾರಣ ಏನಂತ ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡಿದ್ರು. ಮಾದಿಗ ಸಮಾಜ ಒಳ ಮೀಸಲಾತಿ ಕೊಡಬೇಕು ಅಂತ ಹಿಂದಿನ ಸರ್ಕಾರ ತೀರ್ಮಾನ ಮಾಡಿತ್ತು. ಹೌದು ಅಂದ್ರೆ ಮೂರು ಸಮಾಜದವರಿಂದ ಕಾಂಗ್ರೆಸ್ ಮೇಲೆ ಪೆಟ್ಟು ಬೀಳುತ್ತೆ ಅಂತ ತಮ್ಮ ಅನಿಸಿಕೆ. ಹೌದು, ಅವರು ಹೋರಾಟ ಮಾಡಿದ್ದು ವಕ್ಫ್ ಬಗ್ಗೆ ಯಶಸ್ಸು ಕಂಡಿದ್ದಾರೆ ಅಂತ ಆಗಿದೆ ಅದು. ಸರ್, ಇವಾಗ ವಕ್ಫ್ ಬೋರ್ಡ್ ಹೇಳ್ಬೇಕಂದ್ರೆ ವಕ್ಫ್ ಬೋರ್ಡ್ ಬೇಕಾ ಅವಶ್ಯಕತೆ ಇಲ್ಲ, ತೆಗೆದಾಕ್ಬೇಕು. ನಾವು ಮಾತಾಡಿದ್ದು ಯಾವುದೇ ಕೆಲಸ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅಂತ ಒಂದು ಆಚಾರಕ್ಕೋಸ್ಕರ ಏನಂತದ ವಿಧಾನಸಭೆ ಸದನಕ್ಕೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಕಿತ್ತೂರು ಕರ್ನಾಟಕದವರು 50 ಜನ, ಕಲ್ಯಾಣ ಕರ್ನಾಟಕದವರು 40. ಉತ್ತರ ಕರ್ನಾಟಕ ಬಗ್ಗೆ ಯಾರೂ ಅಷ್ಟು ಆಸಕ್ತಿ ಕೊಲೆಗಳು ಮತ್ತೆ ಸುಲಿಗೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ರಾಜ್ಯದಲ್ಲಿ ಆಗುವ ಘಟನೆಗಳ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ಅವರಿಗೆ. ಬಿಜೆಪಿ ಇರೋದೇ ಇಲ್ಲ ಕರ್ನಾಟಕದಲ್ಲಿ. ನಾವು ಒಳ್ಳೆ ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದೀವಿ, ಫ್ರೀ ಭಾಗ್ಯಗಳು ಕೊಟ್ಟಿದ್ದೀವಿ. ಅದೇ ಮುಂದಾಲೋಚನೆ ಇಲ್ಲದೆ ಸ್ಕೀಮ್ಗಳನ್ನು ಕೊಟ್ಟಿರದೆ ಇವತ್ತು ಸರ್ಕಾರ ಕಠಿಣ ಪರಿಸ್ಥಿತಿಯನ್ನು ಫೇಸ್ ಮಾಡ್ತಾ ಇದೆ. ಒಂದು ಎಲೆಕ್ಷನ್ ಒನ್ ನೇಷನ್ ಆದರೆ ಒನ್ ಎಲೆಕ್ಷನ್ ಆಗಲೇಬೇಕು, ತರಲೇಬೇಕು. ರಾಜ್ಯದಲ್ಲಿ ವಕ್ಫ್ ಅನ್ನು ಪೆಡಭೂತ ರೈತರ ಬೆನ್ಬಿಡದೆ ಕಾಡ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಇರ್ಬೋದಾ ಅಥವಾ ಬಿಜೆಪಿ ಸರ್ಕಾರ ಇರ್ಬೋದಾ? ಸಿಂಗ್ ಅವರ ಸರ್ಕಾರ ಇತ್ತು ಕಾಂಗ್ರೆಸ್. ಆ ಸಂದರ್ಭದಲ್ಲಿ ಏನು ವಕ್ಫ್ ಬಗ್ಗೆ ಏನು ತೀರ್ಮಾನ ತಗೊಂಡ್ರು, ಹೌದು, ಅದರ ಪರಿಣಾಮವಾಗಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅದನ್ನು ಪೂರ್ತಿಯಾಗಿ ಅದರ ಲಾಭದ ಪಕ್ಷಕ್ಕೆ ಪ್ರತಿಯೊಬ್ಬರು ಸಹಕಾರ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ ಅಂತ ನಾನು ಹೇಳಬೇಕಾಗತ್ತೆ.